ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಅಂದ್ಕೊಂತಿದ್ರಲ್ಲ. ಅಲ್ಲಲ್ಲ, ಯಾವುದೋ ಒಂದು ವಿಡಿಯೋ ಎಳಿಬಿಡ್ತು ಕಣಪ್ಪ ಯೂಟ್ಯೂಬ್ಗೆ. ನೋಡಿದ್ರಿ ಅದ ಕಿಚಡಿ ಇದ್ದಂಗೆ ಐತೆ. ಏನು ಸಿಕ್ಕಿರೋ ತರಕಾರಿಗೆಲ್ಲ ಕಿಚಡಿ ಅಂತೆ ಪಚಡಿ ಅಂತೆ ಅಂತ ಮಾಡಿ ಒಳ್ಳೆ ಎಚ್ ಡಿ ವಿಡಿಯೋಗಳನ್ನ ಎಳಿಬಿಡ್ತಿರುತ್ತೆ. ಏನು ಇವತ್ತೇನಿದೇನು ಹುರಿಯುತ್ತೋ ಅರಿಯುತ್ತೋ ಇಲ್ಲ ಇಂಥವೇ ಕೆಲ್ಸಕ್ಕೆ ಬರ್ದಿರೋ ಮಾತಾಡ್ಕೊಂಡು ಮೆರಿಯುತ್ತೋ ನೋಡೋಣ ನಡೀರಿ ಎಲ್ಲರೂ ತಗೊಳ್ರಿ. ಜಮ್ಖಾನ ತಾಟ್ಪಲ್ಗಳು ಅಜ ಚಾಪಿಗಳು ತಗೊಂಡು ಮುಂದ್ಗಾಸೆ ಕುತ್ಕೊಳ್ಳೋಣ. ತೀರಾ ಹಿಂಬ ಕುತ್ಕೊಂಡ್ರೆ ಏನು ಕಾಣಲ್ಲ, ಕೇಳಿಸೋದು ಇಲ್ಲ, ಅದು ಬೇರೆ ಕುಯ್ 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 ಅಂತಿರುತ್ತೆ ಅಂತ ಅಂದ್ಕೊಂತಿರ್ಬೋದು. ತಡ್ರಿ ಒಂಚೂರು ಹೊಂಡೋದಕ್ಕೆ ಮುಂಚೆ ಒಂದೆರಡು ಮಾತು ಹೇಳ್ಬೇಕು. ಈ ವಿಡಿಯೋ ಇನ್ನು ಅಡುಗೆ ವಿಚಾರದಲ್ಲಿ ಶಿಶುವಾರದಾಗಿರೋ ಅಂಥವ್ರಿಗೆ ಸೂಕ್ತ ಇದು. ಯಾಕಂದರೆ ಅವರಿಗೆ ಒಂಚೂರು ಚೆನ್ನಾಗಿ ಗೊತ್ತಾಗಲಿ ಅಂತೇಳಿ A to Z ಅಂತ ಏನು ಹೇಳ್ತೀವಿ ಅದೆಲ್ಲದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದು ಅಂತಂದರೆ ಎಲೆಕೋಸಿನ ಚಟ್ನಿ ಅಥವಾ ಪಚಡಿ. ರುಚಿ ಅಂತ ಹೆಂಗಿರುತ್ತೆ ಅಂತಂದರೆ ಅಬ್ಬಬ್ಬಬ್ಬ, ಒಂದೊಂದು ತುತ್ತಿಗೂ ಕೂಡ ಹಾಗೆ ಸ್ವರ್ಗ ಅಂತೀವಲ್ಲ ಹಂಗಿರುತ್ತೆ. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ನೀವು ಹೊಸಬ್ರಾಗಿದ್ದರೂ ಕೂಡ ನೀವು ಆರಾಮಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಕಷ್ಟ ಆಗೋಂಥದ್ದು ಏನಿಲ್ಲ. ನಾನು ಏನು ಹೇಳ್ತೀನಿ ಅವನ್ನೆಲ್ಲ ಒಂಚೂರು ನಿಗಾ ಇಟ್ಟು ಅಚ್ಚುಕಟ್ಟಾಗಿ ಮಾಡಿದ್ರಿ ಅಂತಂದರೆ ಘನವಾಗಿರೋ ಎಲೆಕೋಸಿನ ಚಟ್ನಿ ಆಯಿತು ಅಂತಲೇ ಅರ್ಥ. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನೊಂದು ಸತಿ ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ ಎಂತ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ನೀವು ಇದನ್ನೇ ಮಂದ್ಯಾರು ಮಾಡ್ಕೊಂಡ್ರೆ ಅಂತ ಚೆನ್ನಾಗಿತ್ತು ಅಂತೇಳಿ. ಹಾಗಾದರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಬರ್ರಿ ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ನೋಡ್ರಿ, ಇಂಥದ್ದೊಂದು ಎಲೆಕೋಸು ತಗೊಂಡಿದ್ದೀನಿ. ಇದ್ರ ಪೂರ್ತಿ ಮಾಡಲ್ಲ, ಇದರಲ್ಲಿ ಅರ್ಧ ಮಾಡೋದು. ಅರ್ಧಕ್ಕೆ ಸರಿಯಾಗಿ ಅಳತೆ ತೋರಿಸ್ತೀನಿ. ನೀವು ಅಷ್ಟೇ ಅದಕ್ಕೆ ಸರಿಯಾಗಿ ಅಳತೆ ತಗೊಳ್ರಿ. ಒಂದಿಷ್ಟು ಐತಿ ನೋಡ್ರಿ, ಒಂದಿಷ್ಟು ಅರ್ಧ. ನೋಡ್ರಿ, ಈ ದಿಂಡು ಇರುತ್ತಲ್ಲ ಇದನ್ನು ಪೂರ್ತಿ ತೆಗಿಬೇಕು. ಇದನ್ನ ಪೂರ್ತಿ ತೆಗೆದ್ಬಿಟ್ಟು ಬರೀ ಎಲೆ ಅಂತ ತೊಗೋಬೇಕು. ಇದಿದ್ದರೆ ಅಷ್ಟು ಸರಿ ಅನಿಸಲ್ಲ ಇದು. ಇದನ್ನು ತೆಗೆದು ತೀರಾ ಸಣ್ಣಕ್ಕೆ ಬೇಡ, ಒಂಚೂರು ದೊಡ್ಡಕ್ಕೆ ಹೆಚ್ಕೋಬೇಕು. ತೋರಿಸ್ತೀನಿ ನಿಮಗೆ. ಆಮೇಲೆ ತುರ್ಕೋಬಾರ್ದು ಇದನ್ನ. ಹುಷಾರಾಗಿ ಇಬ್ಬರು ಇದನ್ನ ಹಚ್ಚಿರು. ನೋಡಿರಿ, ಇಂಥದ್ದು ಬೇಡ, ಇದು ಬರೀ ಎಲೆ ಅಂಥದ್ದು. ಒಂಚೂರು ದೊಡ್ಡಕ್ಕೆ ಹೆಚ್ಚೆ, ತೀರಾ ಸಣ್ಣಕ್ಕೆ ಬೇಡ. ತೀರಾ ಸಣ್ಣಕ್ಕಾಗ್ಬಿಟ್ರೆ ಕರ್ಗೋಗ್ಬಿಡ್ತದು. ಸಾಕಂದಿಷ್ಟು ನೋಡಿರಿ, ಒಂದಿಷ್ಟು ಇರಬೇಕು. ಒಂದಿಷ್ಟಿಷ್ಟು ನೋಡಿರಿ. ಹೆಚ್ಚಿದ ಮೇಲೆ ಬಿಗಿಯಾಗಿ ಹಿಡಿದ್ರೆ ಒಂದು ಹಿಡಿಯಷ್ಟು ಬರ್ಬೋದು. ಇದು ಒಂದು ಹಿಡಿ ಅಥವಾ 1.5 ಹಿಡಿ ಬೇಡ. ಈಗ ಪದ್ರ ಬಿಟ್ಟಿದ್ವು ಅಂತಂದರೆ ಒಂದು 2 ಹಿಡಿ ಅನ್ನಂಗೆ ಇಟ್ಕೊಳ್ರಿ. ಯಾಕಂದರೆ ಇದು ಅಳತೆ ಗೊತ್ತಾಗಬೇಕಲ್ಲ ನಿಮ್ಗೆ, ಅದಕ್ಕೆ ಒಂಚೂರದನ್ನ ಒತ್ತಿ ಹೇಳ್ತಿದ್ದೀನಿ. ಆಮೇಲೆ ಇದನ್ನ ಚೆನ್ನಾಗಿ ಒಂದು 2-3 ಸತಿ ತೊಳಿಬೇಕಾಗುತ್ತೆ. ಏನಾದರೂ ಹಿಂಗೆ ದೊಡ್ಡವೇನಾದರೂ ಹಿಂಗೆ ಇದ್ದಿದ್ದರೆ ಒಂಚೂರು ಹಿಂಗೆ ಕೈಯಲ್ಲೇ ಹಿಂಗೆ ಹಿಂಗೆ ಒಂಚೂರು ಪದ್ರ ಮಾಡಿ ಚೆನ್ನಾಗಿ ತೊಳ್ಕೊಳ್ರಿ. ಈ ಒಲೆ ಮೇಲೊಂದು ಸ್ಟೀಲಿನ ಚರಕ್ಲಿಟ್ಟು ನೀರು ಹಾಕ್ರಿ ಸ್ವಲ್ಪ. ಇದನ್ನ ಹಬೆನಲ್ಲಿ ಬೇಯಿಸ್ಬೇಕು. ಅದೆಷ್ಟು ಬೇಕೋ ಅಷ್ಟು ಬೇಯೋದಕ್ಕೆ ನೀರು ಹಾಕಿ ಇಂಥದ್ದೊಂದು ತೂತಿರೋದೊಂದು ಹುಳ್ಳಿಕಾಳು ಬಸಕ್ಕದಿರುತ್ತೆ. ಇಲ್ಲಾಂದರೆ ನಿಮ್ಗೆ ಅನುಕೂಲ ಯಾವುದಾಗುತ್ತೋ ಅದನ್ನು ತೊಗೊಂಡ್ಬಿಟ್ಟು ನಾವಿಲ್ಲೇನು ತೊಳೆದಿಟ್ಕೊಂಡಿದ್ದೀವಿ ಎಲೆಕೋಸನ್ನ ಇದಕ್ಕೆ ಹಾಕಿ ಜೋರು ಉರಿ ಇಟ್ಟು 4ರಿಂದ 5 ನಿಮಿಷ ಬೇಯಿಸ್ಬೇಕು ಹಬೆಯಲ್ಲಿ. ನೋಡಿರಿ, ಈ ಥರ ಹಾಕಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ರಿ. ನೋಡಿರಿ, ನಾನಿವಾಗ ಸರಿಯಾಗಿ 5 ನಿಮಿಷ ಬೇಯಿಸಿದ್ದೀನಂತೆ ಹಬೆಯಲ್ಲಿ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸಾಕು, ಅದು ನೀರಿನ ಬಿಸಿಗೆ ಇನ್ನೂ ಸ್ವಲ್ಪ ಹೊತ್ತು ಆಗುತ್ತೆ. ನೋಡಿರಿ, ಒಂದು 5 ನಿಮಿಷ ಹಬೆಯಲ್ಲಿ ಬೇಯಿಸಿದ ಮೇಲೆ ಎಲ್ಲ ಮೆತ್ತಗಾಗಿದ್ದಾವೆ ಚೆನ್ನಾಗಿ. ನೋಡಿರಿ, ಸರಿಯಾಗಿ 5 ನಿಮಿಷ ಅಂತಂದರೆ ನೀರು ಕೊತ ಅಂತ ಕುದಿಯುತ್ತಲ್ಲ, ಕುದಿಯೋಕ್ಕೆ ಶುರು ಆದಮೇಲಿಂದ 5 ನಿಮಿಷ. ಆಮೇಲೆ ತಣ್ಣೀರು ಇಟ್ಟು ಹಿಂಗಿಟ್ಟ ಮೇಲೆ 5 ನಿಮಿಷ ಅಂತ ಹೋಗ್ಬೇಡಿ. ಅದು ಕೊತ ಕುದಿಯೋಕ್ಕೆ ಶುರುವಾದಮೇಲೆ ಸರಿಯಾಗಿ 5 ನಿಮಿಷ ಈ ಥರ ಹಬೆಯಲ್ಲಿ ಬೇಯಿಸಿ ಇಟ್ಕೋಬೇಕು. ಇವಾಗ ಇದನ್ನ ಈ ಕಡೆಗಿಟ್ಟು ಮತ್ತೇನು ಮಾಡೋದು ನೋಡೋಣ ಬರ್ರಿ. ಇವಾಗ ಸ್ವಲ್ಪ ತೊಗರಿಬೇಳೆ ಇದನ್ನೆಲ್ಲ
ಹುರ್ಕೋಬೇಕಾಗುತ್ತೆ. ಇವಾಗೊಂದು ಒಲೆ ಮೇಲೆ ದಪ್ಪ ತಳ ಇರೋ ಬಾಣಲೆನ ಇಡ್ರಿ. ಈಗ ಈ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ರಿ. ನೋಡ್ರಿ, ಇದು ಮಾಮೂಲಿ ಅಳತೆ ಚಮಚ, ಇದು ಎಲ್ಲರ ಮನೆಗಿರುತ್ತೆ. ಈ ಚಮಚದಲ್ಲಿ ನಾನು ನೋಡ್ರಿ 1 ಚಮಚ, 2 ಚಮಚ, 3 ಚಮಚ, 4 ಚಮಚ ತೊಗರಿಬೇಳೆ ತೊಗೊಂಡಿದ್ದೀನಿ. ನೋಡ್ರಿ, ಇದು ಕಡಲೆಬೇಳೆ ಅಲ್ಲ, ತೊಗರಿಬೇಳೆ. ಇದರಲ್ಲಿ 4 ಚಮಚ ತೊಗರಿಬೇಳೆ. ಮತ್ತು ಅದೇ ಚಮಚದಲ್ಲಿ ನೋಡ್ರಿ 1 ಚಮಚ ಕೊತ್ತಂಬರಿ ಕಾಳು. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ. ಇದನ್ನು ಒಂಚೂರು ಹಿಂಗೆ ಸೀಳು ಹಾಕೋದ್ರಿಂದ ಪಕ್ಕಕ್ಕೆ ಸಿಡಿಯಲ್ಲ ಅಂತ ಒಂಚೂರು ಹಿಂಗೆ ಎರೆ ಕೊರ್ದು ಹಾಕ್ರಿ ಹಿಂಗೆ. ಆವಾಗ ನೀವು ಹುರಿಬೇಕಾರೆ ಮಕ್ಕಕ್ಕೆ ಸಿಡಿಯಲ್ಲ, ಪಟ್ಟನಂಗೆ ಸಿಡ್ದು ಬಿಡ್ತವೆ ಇವು. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನೀವು ಬೇಕಾದ್ರೆ ಹಸಿಮೆಣಸಿಕಾಯಿ ಬದಲಿಗೆ ಒಣಮೆಣ್ಸಿಕಾಯಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ಅವನ್ನ ಕೇಳ್ದೂ ಹಾಕೋಬೋದು. ಖಾರ ಒಂಚೂರು ಮುಂದಾಗಿದ್ದರೆ ಚೆಂದ ಇವು ಚಟ್ನಿಗಳು. ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದ್ರ ಜೊತೆಗೆ ಒಂದು 7-8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಳ್ರಿ. ತೊಗರಿಬೇಳೆ ಏನಿದೆ ಅದು ಚೆನ್ನಾಗಿ ಕೆಂಪು ಹತ್ತಬೇಕು, ಅಲ್ಲಿವರೆಗೂ ಹುರಿಬೇಕು. ಸಣ್ಣ ಉರಿನಲ್ಲೇ ಹುರಿಬೇಕು. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬಿಡ್ರಿ. ಸಣ್ಣ ಉರಿನಲ್ಲೇ ಚೆನ್ನಾಗಿ ಇವೆಲ್ಲವನ್ನು ಮಾಗೋ ಥರ ಹುರಿಬೇಕು. ಇವು ತೊಗರಿಬೇಳೆ ಒಂಚೂರು ಮದ, ಹಂಗಾಗಿ ಇದನ್ನು ಮಾತ್ರ ಚೆನ್ನಾಗಿ ಹುರಿಬೇಕು. ತೊಗರಿಬೇಳೆ ಕೆಂಪಗಾಗೋ ತನಕ ಚೆನ್ನಾಗಿ ಹುರಿಬೇಕು. ಸಣ್ಣ ಊರಿನಲ್ಲಿ ಹುರಿದ್ವಿ ಅಂತಂದರೆ ಎಲ್ಲವೂ ಚೆನ್ನಾಗಿ ಒಳ್ಳೆ ಹದವಾಗಿ ಹುರಿತವೆ. ಆಮೇಲಿಂದ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಮಕ್ಕಕ್ಕೆ ಸಿಡಿಯಲ್ಲ ಪಟ್ ನನಗೆ. ನೀವೇನಾರು ಉರಿ ಜಾಸ್ತಿ ಇಕ್ಕೊಂಡು ಹುರಿದ್ರಿ ಅಂತಂದರೆ ಬೆಳ್ಳುಳ್ಳಿಗಳೆಲ್ಲ ಹಂಗೆ ಜಿಗಿತವೆ ಪಟ್ ಅಂತ. ನೋಡ್ರಿ ಈಗಾಗಲೇ ತೊಗರಿಬೇಳೆ ಚೆನ್ನಾಗಿ ಕೆಂಪಗೆ ಹುರಿದಿದ್ದಾವೆ. ಪೂರ್ತಿ ಕೆಂಪಾಗಬೇಕು ಅಂತಲ್ಲ, 100% ಒಂದು 90 ಭಾಗ ಕೆಂಪು ಹಾಕ್ದಂಕಲ್ಲೇ ಸ್ಟವ್ ಆಫ್ ಮಾಡಿಬಿಡ್ರಿ. ಯಾಕಂದರೆ ಇದರಲ್ಲಿ ಬಿಸಿಗೆ ಅವು ಕೂಡ ಬಿಸಿ ಹಿಡ್ಕೊಂಡಿರ್ತಾವಲ್ಲ, ಅದಕ್ಕೆ ಇನ್ನೂ ಕೆಂಪಗೆ ಆಗ್ತವೆ ಅವು. ಹಂಗಾಗಿ ಒಂದಿಷ್ಟು ಕೆಂಪಗಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಹಂಗೆ ಬಿಡ್ರಿ. ನೋಡಿರಿ, ಇಷ್ಟು ತೀರಾ ಪೂರ್ತಿ ಕೆಂಪತ್ತವ್ರಿಗೆ ಹುರಿದ್ವಿ ಅಂತಂದರೆ ಅವ್ನು ತೆಗಿತಿದ್ದಂಕಲ್ಲೇ ಮತ್ತೆ ಕರಗಾಗ್ಬಿಡ್ತಾವೆ ಅವು. ಹಾಗಾಗಿ ಈಗ ಇದಕ್ಕೆ ಒಂದು 3/4 ಚಮಚ, ಅದೇ ಚಮಚದಲ್ಲಿ ಒಂದು 3/4 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೇನೆ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ನೀವು ತುರಿದ್ಬಿಟ್ಟು ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂತಂದರೆ ಮುಂಚೆ ಉದ್ದಕ್ಕೆ ಹೆಚ್ಚಿ ಹಾಕ್ಬೋದು. ಹಸಿದೆ ಅದು, ಒಣ ಕೊಬ್ಬರಿ ಅಲ್ಲ, ಒಂಚೂರು ಬತ್ತಿತ್ತು ಅಷ್ಟೇ ಸಾಕು. ಈಗ ಸ್ಟವ್ ಹಚ್ಚಿಲ್ಲ, ಅದೇ ಬಿಸಿಗೆ ಒಂಚೂರು ಇದಾಗುತ್ತೆ. ಇದು ಒಂಚೂರು ತಣ್ಣಗೆ ಹಾಕ್ಬಿಟ್ರಿ. ಏನಾದ್ರು ತೊಗರಿ ಬೇಳೆ ಏನಾದ್ರು ಭಾಳ ಹುರಿದಿದ್ವು ಅಂತಂದರೆ ಅದನ್ನು ನೀವು ತೆಗೆದುಬಿಟ್ರಿ, ಮಿಕ್ಸಿ ಜಾರಿ ತೆಗೆದಿಟ್ಟು ಆಮೇಲೆ ತಣ್ಣಗೆ ಹಾಕ್ಬಿಡ್ರಿ. ಇವಾಗ ಇದನ್ನು ಮಿಕ್ಸಿ ಜಾರಿ ತೆಗಿಬೇಕು, ತೆಗೆದು ಪುಡಿ ಮಾಡ್ಕೋಬೇಕಿದ್ದನ್ನ. ನೋಡಿ, ಪೂರ್ತಿ ಒಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಟಿದ್ದೀನಿ. ಇದ್ರೊಳಗೆ ಒಂಚೂರು ತಣ್ಣಗಾಗಲಿ, ಅದು ಆ ಕಡೆ ಇಡ್ರಿ. ಇವಾಗ ಇದಕ್ಕೆ ಮತ್ತೆ ಒಲೆ ಹಚ್ಚಿ ನಾವಿಲ್ಲಿ ಹದೆಯಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಎಲೆಕೋಸನ್ನ, ಇದನ್ನು ಹಾಕ್ಬಿಟ್ಟು ಹುರಿಬೇಕು ಸ್ವಲ್ಪ. ಯಾಕಂತಂದರೆ ನಾವು ನಿಮ್ಗೆ ಅನಿಸುತ್ತೆ 2 ಸರ್ತಿ ಒಂದು ಸರ್ತಿ ಬೇಯಿಸಿ ಹುರಿಯೋದಕ್ಕಿಂತ ಒಂದೇ ಸರ್ತಿನೇ ಎಣ್ಣೆಗೆ ಹಾಕಿ ಹುರಿಬೋದಲ್ಲ ಅಂತ. ನೀವು ಹಂಗೇ ಎಣ್ಣೆಲಿ ಹಾಕಿ ಹುರಿತೀನಿ ಅಂತ ಹೋದರೆ ಅದು ಮಾಗೋದಕ್ಕೆ ಭಾಳ ಹೊತ್ತು ಹಿಡಿಯುತ್ತೆ ಒಂದು. ಆಮೇಲೆ ಏನಾಗುತ್ತಪ್ಪ ಅಂತಂದರೆ ಒಂಥರ ಸೀದಂಗೆ ಆಗಿಬಿಡುತ್ತೆ, ಸರಿ ಹೋಗೋದಿಲ್ಲ, ರುಚಿನೂ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸಲ್ಲ. ಹಂಗಾಗಿ ಈ ಥರ ಮಾಡ್ಕೊಂಡ್ರೆ ಈ ಚಟ್ನಿ ರುಚಿ ಭಾಳ ಚೆನ್ನಾಗಿರುತ್ತೆ. ಇದನ್ನು ಹುರಿಬೇಕಾದ್ರೆ ಹುರಿನ ಜೋರಾಗಿ ಇಟ್ಕೊಳ್ರಿ. ಜೋರಾಗಿ ಅಂತಂದರೆ ಪೂರ್ತಿ ಜೋರಾಗಲ್ಲ, ಒಂಚೂರು ಜಾಸ್ತಿ, ಸಣ್ಣ ಹುರಿಗಿನ ಒಂಚೂರು ಜಾಸ್ತಿ. ಇವಾಗ ಇದಕ್ಕೊಂಚೂರು ಉಪ್ಪು ಹಾಕ್ರಿ. ಉಪ್ಪು ಹಾಕಿದ್ರೆ ಗಾಢಮಾಗುತ್ತೆ. ಮತ್ತು ಅದು ಚಟ್ನಿ ಸಪ್ಪಗಂತ ಅನಿಸಲ್ಲ, ಎಲೆನೂ ಉಪ್ಪು ಹಿಡ್ದಿರುತ್ತಲ್ಲ ಇದು,
ಹೂಕೋಸಿಂದು ಚೆನ್ನಾಗಿ ಅನಿಸುತ್ತೆ. ನೋಡಿರಿ, ತೊಗರಿಬೇಳೆ ಬಣ್ಣ ಹಿಂಗಿರಬೇಕು. ಇದಕ್ಕಿಂತ ಒಂಚೂರು ಜಾಸ್ತಿ ಆದರೂ ನಡೆಯುತ್ತೆ. ತೀರಾ ಇದಕ್ಕಿಂತ ಕಡಿಮೆ ಏನು ಹುರಿಯೋಕೆ ಹೋಗ್ಬೇಡ್ರಿ. ತೀರಾ ಸೇಯಿಸಬಾರ್ದು, ಹಂಗೆ ಚೆನ್ನಾಗಿ ಹುರಿರಿ. ಹುರಿ ಜಾಸ್ತಿ ಇಟ್ಕೊಂಡು ಇದೊಂಚೂರು ಮೊಂಡಿದು ಗಾಢ ಹುರಿ ಎಲ್ಲ ಬೇರೆದ್ರ ಥರ ನೋಡಿರಿ. ಇದು ಹಿಂಗೆ ಹುರಿತಾ ನಾವು ಎಲೆಕೋಸಿನ ಗೋಬಿ ಎಣ್ಣೆಲ್ಲ ಕರಿಬೇಕಾರೆ ವಾಸನೆ ಬರುತ್ತಲ್ಲ, ಆ ಥರ ಘಮ ಘಮ ವಾಸನೆ ಬರುತ್ತೆ. ಆಮೇಲೆ ಮೇಲೊಂಚೂರು ಕೆಂಪತ್ತತ್ತು ಇದನ್ನು ಅಲ್ಲಿವರೆಗೂ ಹುರಿಬೇಕು. ಹುರಿದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿರಿ. ಸ್ಟವ್ ಆಫ್ ಮಾಡಿ ಇದೇ ಬಾಣಲಿಲ್ಲೇ ಇದನ್ನು ಒಂಚೂರು ತಣ್ಣಗೆ ಹಾಕ್ಬಿಡ್ರಿ. ಹಂಗೆ ಒಂಚೂರು ಜೊತೆಗೆ ಕೊನೆಗೆ ಅರಿಶಿನ ಪುಡಿ ಹಾಕಬೇಕು. ಇಷ್ಟ ಆಯಿತು ಅಂತಂದರೆ ಆಯಿತು, ಎಲೆಕೋಸಿನ ಚಟ್ನಿ ತಣ್ಣಗಾಗ್ಲಿ ಹೊಟ್ಟತ್ತಿದು. ಈಗ ನೋಡಿರಿ, ಇಲ್ಲಿ ಇದನ್ನ ಮೊದಲು ಹುರಿದಿಟ್ಕೊಂಡಿದ್ದೀವಲ್ಲ, ಇದನ್ನು ನಾನು ಚೂರು ಪುಡಿ ಮಾಡ್ಕೊಳ್ಳೋಣ. ಒಂದಿಷ್ಟು ಆದಮೇಲೆ ಇಲ್ಲಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ. ಇದನ್ನು ನೀರಿನ ಸಮೇತ ಇದಕ್ಕೆ ಹಾಕ್ತೀನಿ. ಹಾಕಿ ಇನ್ನೊಂದ್ಸತಿ ಹಿಂಗಿದ್ನೆಲ್ಲ ಇದನ್ನು ಮಾಡಿ ಇನ್ನೊಂದು 2 ರೌಂಡಿಂಗ್ ಗರಂ ತಿರ್ಸ್ಕೋಬೇಕು. ಇದು ಸಣ್ಣ ಜಾರು, ದೊಡ್ಡ ಜಾರಲ್ಲಿ ಮತ್ತೆ ಹಾಕೋಬೇಕು. ಅದರಲ್ಲಿ ಇಂಥದ್ದು ನುಣ್ಣಗಾಗಲ್ಲ, ಗಟ್ಟಿ ಪದಾರ್ಥಗಳು ನುಣ್ಣಗಾಗಲ್ಲ. ಅದಕ್ಕೇ ಸಣ್ಣದ್ರಾಗ ಒಂದು ಸತಿ ಹಿಂಗೆ ಪುಡಿ ಮಾಡ್ಕೊಂಡು ಆಮೇಲೆ ಅದಕ್ಕೆ ಹಾಕ್ಯಂತೀನಿ ಅಂತ. ಇದನ್ನು ಒಂಥರ ರವೆ ಥರ ಪುಡಿ ಮಾಡ್ಕೋಬೇಕು. ಒಂಚೂರು ಗಟ್ಟಿ ಇರೋದ್ರಿಂದ ಮ್ಯಾಲೆ ಬಂದು ನಿಂತ್ಕೊಳ್ಳುತ್ತೆ ಬ್ಲೇಡಿಂದ ಮ್ಯಾಕೆ. ಒಂಚೂರು ಹಿಂಗೆ ಹತ್ತಿತ್ತ ತಿರುವಾಡಿ ಒಂಚೂರು ನುಣ್ಣು ಮಾಡ್ಕೋಬೇಕು. ನುಣ್ಣಗೆ ಅಂದರೆ ಗಂಧ ಅಲ್ಲ, ಈ ರವೆ ಇರ್ತಾವಲ್ಲ, ರವೆ ಹಂಗೆ ರವೆ ಥರ ಒಂದಿಷ್ಟ ಆಗೋ ತನಕ ರುಬ್ಬಬೇಕು. ತೀರಾ ಏನು ಬ್ಲೇಡಿಗೆ ಸಿಕ್ಕಿಲ್ಲ ಅಂದರೆ ಒಂದು ತುಟ್ಟು ನೀರು ಹಾಕ್ಯಾಳ್ರಿ. ನೀರು ಹಾಕ್ಯಂದ್ರೆ ಏನಾಗುತ್ತಪ್ಪ ಅಂದರೆ ಆ ನೀರನ್ನೆಲ್ಲ ಈ ತೊಗರಿಬೇಳೆ ಕುಡ್ಕೊಂಡು ಒಂದು 3-4 ಗಂಟೆ ಬಿಟ್ಟರೆ ಒಂಚೂರು ಮೆತ್ತಗಾದಂಗೆ ಆಗುತ್ತೆ. ಏನು ತೊಂದರೆ ಇಲ್ಲ. ನೀವು ಆವಾಗಲೇ ಮಾಡ್ಕೊಂಡು ಆವಾಗಲೇ ತಿಂತೀರ ಅನ್ನೋದಾದರೆ ಒಂಚೂರು ನೀರು ಹಾಕ್ಯಾಳ್ರಿ, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಒಂಚೂರು ಹಿಂಗೆ ಮೇಲೆ ಕೆಳಗೆ ಇದು ಮಾಡಿಕೊಂಡು ಈ ಅವಣಿಗೆ ಒಂಚೂರು ಪುಡಿ ಮಾಡ್ಕೋಬೇಕು. ಇವಾಗ ಇದನ್ನ ತೆಗೆದು ಕಡೆಗೆ ಇಡೋಣ, ಯಾಕಂದರೆ ಅದು ಎಲೆಕೋಸು ಹಾಕಿದ್ರೂ ಅದು ರುಬ್ಬಕ್ಕಾಗಲ್ಲ, ಅದು ಸಣ್ಣದಾಗುತ್ತೆ. ಈಗ ದೊಡ್ಡ ಜಾರಿಗೆ ಹಾಕ್ಕೊತೀನಿ. ದೊಡ್ಡ ಜಾರಿಗೆ ಹಾಕ್ಕೊಂಡು ಇದೊಂಚೂರು ಕೆಳಕ್ಕೆ ಹಾಕ್ಕೊಂಡು ಇದ್ರ ಮೇಲೆ ಎಲೆಕೋಸು ಹಾಕ್ಕೊಂಡು ಮತ್ತೆ ಉಳಿದಿರೋದ್ರ ಮೇಲೆ ಹಾಕ್ತಿರುತ್ತೀನಿ. ಯಾಕಂದರೆ ಅದೇ ಕೆಳಗಿರೋ ಎಲೆಕೋಸು ನುಣ್ಣಗಾಗ್ಬಿಟ್ರೆ ಸರಿಯಾಗಲ್ಲ. ಎಲೆಕೋಸು ಹಾಕಿದ ಮೇಲೆ ಅದು ಪೂರ್ತಿ ನುಣ್ಣಗಾಗಬಾರ್ದು, ಒಂದು 80 ಭಾಗ ಅಷ್ಟೇ ನುಣ್ಣಗಾಗಬೇಕು ಅದು. ಇವಾಗ ಇದನ್ನ ಹಾಕೊಳ್ರಿ ಎಲೆಕೋಸು. ಇವಾಗ ಇದಕ್ಕೆ ಒಂದು ಪಿಳಿಕೆ ಅಷ್ಟು ಬೆಲ್ಲ, ಚೂರು ಬೇಕಿದ್ರೆ ಹಾಕ್ರಿ, ಬೇಡ ಅಂತಂದರೆ ಬೇಡ. ಉಪ್ಪು, ಇನ್ನೊಂಚೂರು ಉಪ್ಪು ಹಾಕ್ಬೇಕು, ಯಾಕಂದರೆ ಆವಾಗಲೇ ಒಂಚೂರು ಕಡಿಮೆ ಹಾಕಿರ್ತೀವಲ್ಲ. ಇವಾಗ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ರಿ. ನೋಡಿರಿ ಒಂಚೂರು ನೋಡಿ ಹಾಕ್ರಿ, ಕಡಿಮೆ ಆದರೆ ತೀರ ಹಾಕಿರ್ಬೋದು. ಆಮೇಲೆ ಇಲ್ಲಿ ಉಳಿದಿರೋದು ಇದು ಪುಡಿ ಇನ್ನೊಂಚೂರು ಮ್ಯಾಲೆ ಹಾಕಿ ಈಗ ದೊರ್ಗ ರುಬ್ಕೋಬೇಕು. ಕೋಸಿನೆಲ್ಲ ಒಂಚೂರು ಸಿಗಬೇಕು ಬಾಯಿಗೆ, ಆವಾಗಲೂ ಚೆಂದ ಇದು. ಇನ್ನು ಸತಿ ಒಂಚೂರು ಮೇಲೆ ಕೆಳಗೆ ಮಾಡಿ ರುಬ್ಬದೆ. ಒಂದೇ ಸತಿ ರುಬ್ಬಾರ್ದು, ಹೇಳ್ತೀನಲ್ಲ ಪಲ್ಸ್ ಮಾಡಲ್ಲಿ. ನೋಡಿ ಒಂಚೂರು ಅದು ಕಳ್ಳಾಟ ಆಡುತ್ತಿದ್ದು, ಒಂಚೂರು ಇದು ಮಾಡ್ಕೊಂಡು ಹಿಂಗೆ ಮೇಲೆ ಕೆಳಗೆ ಇದು ಮಾಡ್ಕೊಂಡು ರುಬ್ಬಬೇಕು. ತೀರಾ ಒಣ ಅನಿಸ್ತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ಹಿಂಗೆ ಒಂಚೂರು ತಿರ್ಕೋಬೇಕು, ಅದು ಒಂಚೂರು ಗಟ್ಟಿ ಇರುತ್ತಲ್ಲ, ಹಂಗಾಗಿ ಆ ಬ್ಲೇಡಿನ ಸುತ್ತ ಇರೋದು ನುಣ್ಣಗಾಗಿರುತ್ತೆ, ಮ್ಯಾಲಿರೋದು ಹಿಂಗೆ ಶಟ್ಕೊಂಡು ನಿಂತ್ಕೊಂಡಿರುತ್ತೆ. ಒಂಚೂರು ಹಿಂಗೆ ಎಲ್ಲ ಚೆನ್ನಾಗಿ
ಗುರಾಡ್ಕೊಂಡು ರುಬ್ಕೋಬೇಕು. ಒಂದು ಹಿಂಗೆ ರುಬ್ಕೊಳ್ರಿ, ಒಂದೊಂದು ಇರ್ಬೇಕು ಹಿಂಗೊಂದು. ಇವಾಗ ಮಾಮೂಲಿ ಮತ್ತು ಅದೇ ಬಾಣಲಿಗೆ ಇನ್ನೂ ತೊಟ್ಟು ಎಣ್ಣೆ ಹಾಕಿ, ಎಣ್ಣೆ ಹೆಚ್ಚು ಕಡಿಮೆ ಯಾಕಂದ್ರೆ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ರಿ, ಇಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ರಿ. ಎಣ್ಣೆ ಕಾಯ್ತಿದ್ದ ಅಂಕಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡಬೇಕು. ಸಾಸಿವೆ ಸಿಡಿದಿದ್ದಂಕಲ್ಲೇ ಜೀರಿಗೆ ಹಾಕ್ರಿ. ಆಮೇಲಿಂದ ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು ಇದ್ದರೆ ಹಾಕ್ರಿ, ಇಲ್ಲಿದ್ರೆ ಬೇಡ. ಸಾಕು, ಎಣ್ಣೆ ಕಾದಿರುತ್ತಲ್ಲ ಅದೇ ಇದಕ್ಕೆ ಒಂಚೂರು ಹಿಂಗೆ ಮಾಗಿಸ್ರಿ, ಸ್ವಲ್ಪ ಹುರಿಯಿರಿ ಇದನ್ನ. ಇದು ದಪ್ಪ ತಳ ಇರೋ ಬಾಣಲೆ ಆಗಿರೋದ್ರಿಂದ ನಾನು ಹಿಂಗೆ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ತಿದ್ದಂಕಲ್ಲೇ ಸ್ಟವ್ ಆಫ್ ಮಾಡಿಬಿಡ್ತೀನಿ, ಸೀದ್ಬಿಡುತ್ತೆ ಅಂತ. ಆಮೇಲೆ ಏನು ರುಬ್ಬಿಟ್ಕೊಂಡಿದ್ದೀವಿ ಚಟ್ನಿ ಇದಕ್ಕೆ ಹಾಕಿದರೆ ಮುಗ್ದೇ ಹೋಯಿತು. ಸ್ಟವ್ ಆಫ್ ಮಾಡಿದ್ದೀನಿ. ಚೆನ್ನಾಗಿದ್ನ ಒಗ್ಗರಣೆಲ್ಲ ಹಿಡಿಯೋ ಥರ ಕಲಿಸ್ರಿ. ನೋಡಿರಿ, ಇಷ್ಟ. ನಿಮ್ಗೇನಾದರೂ ತೆಳ್ಳಗೆ ಬೇಕು ಅನ್ನೋದಾದರೆ ಮಿಕ್ಸಿ ಜಾರಿಗೆ ಇನ್ನು ತೊಟ್ಟು ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬ್ರಿ, ಇಲ್ಲ ಇಷ್ಟು ಸಾಕು ಅನ್ನೋದಾದರೆ ಸಾಕು. ಮತ್ತೇನು ಬಿಸಿ ಮಾಡೋದು ಬೇಡ. ನೋಡಿರಿ, ಇಷ್ಟೇ. ಸರಿ ಆಯಿತು. ನೋಡಿರಿ, ಇಷ್ಟು ಮಾಡಿದ್ರಿ ಅಂತಂದರೆ ಆಹಾ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಏನಾದ್ರು ಚುರುಪ್ಪು ಕಡಿಮೆ ಆಗಿತ್ತು ಅಂದರೆ ಇನ್ನೊಂಚೂರು ಉಪ್ಪು ಉದುರಿಸ್ಕೊಳ್ರಿ. ಒಂಚೂರು ಖಾರ ಕಡಿಮೆ ಆಗಿತ್ತು ಅಂದರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿನ ಎಣ್ಣೆಲಿ ಹುರಿದ್ಬಿಟ್ಟು ಕಿವುಚಿ ಹಾಕ್ರಿ. ಭಾಳ ಅಂತಂದರೆ ಭಾಳ ಚೆನ್ನಾಗಿದೆ. ಸರಿ, ನಿಮಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಾನು ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.